ಹೇ ಗಾಯ್ಸ್, ಹಲೋ ಎವ್ರಿ ಒನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೋಡ್ತಾ ಇರ್ಬೋದು, ತುಂಬ ದಿನ ಆಗಿತ್ತು ವಿಡಿಯೋ ಹಾಕಿ. ಲಾಸ್ಟ್ ಬ್ಲಾಗ್ ತುಂಬ ದಿನ ಆದಮೇಲೆ ಮತ್ತೆ ಇವಾಗ ವಿಡಿಯೋ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಬಂದು ಕ್ಯಾಪ್ಚರ್ ಆಗಿ ಮೋರ್ ದ್ಯಾನ್ ಮಂತ್ ಎಗೋ ನಾನು 1 by 1 ಹಾಕ್ಕೊಳ್ತಾ ಬರ್ತಾಯಿದ್ದೀನಿ. ಯಾಕಂದರೆ ನಾನು ಸ್ವಲ್ಪ ಗ್ಯಾಪ್ ತೊಗೊಂಡೆ. ಯಾಕೆ ಅಂತ ಮುಂದಿನ ವೀಡಿಯೋಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ, ಈ ವಿಡಿಯೋ ಕ್ಯಾಪ್ಚರ್ ಮಾಡೋ ದಿನ ತುಂಬ ಮಳೆ, ರೈನಿ ಸೀಸನ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಈಗಲೂ ಕೂಡ ಡೈಲಿ ಮಳೆ ಬರುತ್ತೆ. ಮಳೆಯಲ್ಲಿ ಅದು ಒಂದು ಸ್ಯಾಟರ್ಡೇ ಅಂದ್ಕೊತೀನಿ, ಸ್ಯಾಟರ್ಡೇ ಆರ್ ಸಂಡೇ, ಸ್ವಲ್ಪ ನೆನಪಿಲ್ಲ. ಮನೇಲೇ ಕೂತು ಬೋರಾಗಿ ಇಬ್ಬರು ಹೊರಗಡೆ ಹೋಗೋಣ ಅಂತ ಸಂಜೆ ಮೇಲೆ ಹೊರಟಂಥದ್ದು. ನಿಮಗೆ ಗೊತ್ತಿರೋ ಹಾಗೆ ನಾವು ಇವಾಗ ನಿಯರ್ ಬ್ಯಾಂಕಾಕ್ ಶಿಫ್ಟ್ ಆಗಿದ್ದೀವಿ. ಸೊ ಬ್ಯಾಂಕಾಕ್ ಹೋಗುವಾಗ ಬಾಂಗ್ನಾ ರೋಡಲ್ಲಿ ಮೆಗಾ ಬಾಂಗ್ನಾ ಅಂತ ಒಂದು ದೊಡ್ಡ ಶಾಪಿಂಗ್ ಮಾಲ್ ಇದೆ. ನನಗೆ ಗೊತ್ತಿರೋ ಹಾಗೆ ಥೈಲ್ಯಾಂಡಲ್ಲಿ ನಾನು ನೋಡಿದಂಥ ಬಿಗ್ಗೆಸ್ಟ್ ಶಾಪಿಂಗ್ ಮಾಲ್. ಏನಿಲ್ಲ ಅಂದರೂ ಒಂದು 10 ಎಕರೆಲೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಪಾರ್ಕಿಂಗಿಗೆ ಅಷ್ಟು ನಾವು ರೌಂಡ್ ಹೊಡೆದಿದ್ದೀವಿ. ನಾನು ಇಲ್ಲಿ ತೊಗೊಂಡಿರೋದು ಮಾತ್ರ ಸ್ವಲ್ಪ ಕ್ಲಿಪ್ಪಿಂಗ್ಸ್, ಯಾಕಂದರೆ ಪಾರ್ಕಿಂಗಿಗೆ ನಾವು ಅರ್ಧ ಗಂಟೆ ರೌಂಡ್ ಹಾಕಿದ್ದೀವಿ, ಪಾರ್ಕಿಂಗ್ ಸಿಗದೇನೆ. ಅಷ್ಟು ದೊಡ್ಡ ಮಾಲ್ ಅಂತಲೇ ಹೇಳ್ಬೋದು ಇದು. ಫಾರ್ ದ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು, ನನ್ನ ಹಸ್ಬೆಂಡ್ ಕರ್ಕೊಂಡು ಬರ್ತಾ ಇರೋದು ಫಸ್ಟ್ ಟೈಮ್ ಈ ಮಾಲ್ಗೆ. ಯಾಕಂದರೆ ನಾವು ಫಸ್ಟ್ ಇದ್ದಿದ್ದು ಪಟಾಯ ಆಗಿದ್ದರಿಂದ ನಾವು ಅಲ್ಲಿ ಸುತ್ತಮುತ್ತನೇ ಯಾವಾಗಲೂ ಹೋಗ್ತಾಯಿದ್ವಿ. ಎಲ್ಲಾದರೂ ಹೋಗೋದಾದರೆ ಟೈಮ್ ಪಾಸ್ ಮಾಡಲಿಕ್ಕೆ ಆಗಿರ್ಬೋದು, ಬೋರ್ ಆದಾಗ ಎಲ್ಲಾದರೂ ಹೊರಗಡೆ ಹೋಗೋದಾಗಿರ್ಬೋದು, ಆಗ ನಾವು ಅಲ್ಲಿ ಸುತ್ತಮುತ್ತನೇ ಹೋಗ್ತಾಯಿದ್ವಿ. ಬ್ಯಾಂಕಾಕ್ ಬರೋದು ತುಂಬ ಕಡಿಮೆ, ತುಂಬ ಅಪರೂಪ. ಏನಾದರೂ ಎಮರ್ಜೆನ್ಸಿ ಅಥವಾ ಯಾರಾದರೂ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಅಥವಾ ಆ ಥರ ಬರ್ತೀವಿ ಅಷ್ಟೇ. ಇಲ್ಲಾಂದರೆ ಶಾಪಿಂಗ್, ಇಂಡಿಯಾಗೆ ಹೋಗಬೇಕಾದ್ರೆ ಶಾಪಿಂಗ್ ಅಂತ ವಿಸಿಟ್ ಮಾಡ್ತೀವಿ. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀಸನ್ಗೂ ನಾವು ಬ್ಯಾಂಕಾಕಿಗೆ ಬರೋದಿಲ್ಲ. ಆದರೆ ಈಗ ಏನಿದೆ ಅಂದರೆ, ನಾವು ಮಿಡಲ್ ಬ್ಯಾಂಕಾಕ್ಗೂ 80 ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಮನೆಯಿಂದ. ಈ ಕಡೆ ನಾವು ಹಳೆ ಮನೆ ಹತ್ರ ಹೋಗ್ತೀವಿ ಅಂದ್ರೂ ಅದನ್ನು 80 ಕಿಲೋಮೀಟರ್ಸ್. ಸೊ ಮಿಡಲಲ್ಲಿದ್ದೀವಿ. ಹಾಗೆ ಒಂದು ದಿನ ಹೋಗೋಣ ಅಂತ ಹೊರಟಂಥದ್ದು. ಅವತ್ತಿಂದು ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ, ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ, ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಅದು ಮಾಲೆಲ್ಲ ನೋಡಿ ತುಂಬ ಇಷ್ಟ ಆಯಿತು. ತುಂಬ ವೆರೈಟೀಸ್ ಆಫ್ ಶಾಪ್ಸ್ಗಳಿದ್ದಾವೆ. ಫಸ್ಟ್ ಟೈಮ್ ನಾನು ನೋಡಿದ್ದು, ಯಾಕಂದರೆ ಬೇರೆ ಮಾಲ್ಗಳಲ್ಲಿ ನಾನು ಆ ಥರ ಶಾಪ್ಗಳನ್ನ ನೋಡಲಿಲ್ಲ. ತುಂಬ ವೆರೈಟಿ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಶಾಪ್ಸ್ ಇದ್ದಾವೆ. ಫುಡ್ ಕೋರ್ಟ್ ಆಗಿರ್ಬೋದು, ಪ್ರತಿಯೊಂದೂ ಇದೆ ಅಲ್ಲಿ. ಸೊ ಹಾಗಾಗಿ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಈ ವಿಡಿಯೋ ಮೆಗಾ ಬಾಂಗ್ನಾ ಶಾಪಿಂಗ್ ಮಾಲ್ ಆಗಿರುತ್ತೆ. ಹಾಗೆಯೇ ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಕ್ಷತಾ. ನಾನಿಲ್ಲಿ ತುಂಬಾ ಚೆನ್ನಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನೋಡ್ತಾ ಇರ್ಬೋದು, ನಾವು ಬಂದಿದ್ದು ಎಂಟ್ರೆನ್ಸ್ ಬೇರೆ ಕಡೆ ಇದೆ. ಆ್ಯಕ್ಚುಲಿ ನಾವು ಬಂದಿದ್ದು ಬೇರೆ ವೇಯಲ್ಲಿ, ಯಾಕಂದರೆ ಕಾರ್ ಪಾರ್ಕಿಂಗ್ ಆಪೋಸಿಟೇ ಬಂದ್ವಿ. ಹಾಗಾಗಿ ಆ ಶಾಪಿಂಗ್ ಮಾಲ್ ಒಳಗಡೆ ಐಕಿಯಾ ಕೂಡ ಇತ್ತು. ನೀವು ನೋಡ್ಬೋದು, ಬರುವಾಗ ಎಂಟ್ರೆನ್ಸಲ್ಲಿ ಐಕಿಯಾ ಅಂತ ಇದೆ. ಐಕಿಯಾ ಕೂಡ ಇದೆ. ತುಂಬ ದೊಡ್ಡ ಮಾಲ್ ಅಂತಲೇ ಹೇಳ್ಬೋದು. ತುಂಬ ರೌಂಡ್ ಹೊಡೆದಿದ್ದೀವಿ. ತುಂಬ ಅಂದರೆ ಹಾಗೆ ಹೋಗಿದ್ವಿ, ಸುಮ್ಮನೆ ನೋಡ್ಕೊಂಡು ಬರೋಣ, ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗಿದ್ರು ನನ್ನ ಹಸ್ಬೆಂಡ್. ತುಂಬ ನೋಡಿದ್ವಿ. ಹಾಗೆ ಅವರ ಫ್ರೆಂಡ್ ಒಬ್ಬರು iPhone 16 ಸ್ವಲ್ಪ ನೋಡು ಅಂತ ಹೇಳಿದರು. ಈಗ ರೀಸೆಂಟಾಗಿ ಇಂಡಿಯಾಗೆ ಬರೋ ಪ್ಲ್ಯಾನ್ಸ್ ಇದೆ. ಸೊ ಹಾಗಾಗಿ ನೋಡೋಣ ಯಾಕಂದರೆ ನಂದು ಫಸ್ಟ್ ಐಫೋನ್ ಇಲ್ಲೇ ತೊಗೊಂಡಿದ್ದೆ ಆಗಿದ್ದರಿಂದ. ಸೊ ಬಂದಿದ್ವಿ, ನೋಡೋಣ ಎಷ್ಟಿದೆ ಪ್ರೈಸ್, ಇಂಡಿಯಾಗೂ ಇಲ್ಲಿಗೂ ಕಂಪೇರ್ ಮಾಡಿಕೊಂಡು ಅವರು ತೊಗೊಳ್ತಾರೆ. ಸೊ ಹಾಗಾಗಿ ನೋಡೋಣ ಹೇಗಿದೆ ಅಂತ ಬಂದಿದ್ವಿ. ನಾವು ಐಕಿಯಾಗೇನು ಹೋಗಲಿಲ್ಲ. ನಾನು ಇಂಡಿಯಾದಲ್ಲೂ ಕೂಡ ನಾನು ಐಕಿಯಾ ನೋಡಿಲ್ಲ, ಯಾಕಂದರೆ ನಾನು ಇಲ್ಲಿಗೆ ಶಿಫ್ಟ್ ಆದಮೇಲೆ ನಾನು ಥೈಲ್ಯಾಂಡಿಗೆ ಶಿಫ್ಟ್ ಆದಮೇಲೆ ಐಕಿಯಾ ಓಪನ್ ಆಗಿದ್ದು. ಸೊ ನಾನು ಇಂಡಿಯಾದಲ್ಲೂ ಕೂಡ ನೋಡಿಲ್ಲ ಐಕಿಯಾನ.
ಹೇಗಿದೆ ಅಂತ. ಸೊ ಇಲ್ಲೂ ಕೂಡ ಹೋಗಿಲ್ಲ. ಇಲ್ಲಿ ಒಂದಿದೆ ಐಕ್ಯ, ಮತ್ತು ಇನ್ನೊಂದು ಕಡೆಯೂ ಇದೆ, ಬಟ್ ಅದು ನನಗೆ ಪ್ಲೇಸ್ ಗೊತ್ತಿಲ್ಲ ಎಲ್ಲಿ ಅಂತ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು. ಆಮೇಲೆ ತುಂಬ 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 ಪ್ಲೇಸಸ್ಗಳಿವೆ, ಅಂದರೆ ಶಾಪ್ಗಳು. ನಾವು ಅವತ್ತು ಹೊರಟಾಗ ಸಂಜೆ ಒಂದು 5:30 ಆಗಿತ್ತು ಅಂತ ಅನ್ಕೋತೀನಿ. 5:30 ಆಗಿತ್ತು. ದೆನ್ ಮತ್ತು ನಾವು ರಿಟರ್ನ್ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ತುಂಬ ಟೈಮ್ ಆಗಿಬಿಟ್ಟಿತ್ತು, ಕತ್ತಲೆ ಆಗಿತ್ತು. ಆ್ಯಂಡ್ ಹೊರಗಡೆ ಮಳೆ ಬರ್ತಾಯಿತ್ತು. ಹೊರಗಡೆ ಏನಾಗಿದೆ ಅಂತಲೂ ನಮಗೆ ಗೊತ್ತಿರಲಿಲ್ಲ. ಬಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಟೈಮ್ ಹೇಗೋಯಿತು ಅಂತ ಗೊತ್ತಾಗಲಿಲ್ಲ. ಕಿಡ್ಸ್ ಸೆಕ್ಷನ್ ಆಗಿರ್ಬೋದು, ಮತ್ತು ಅಲ್ಲಿ ಮಧ್ಯದಲ್ಲಿ ಫುಡ್ ಕೋರ್ಟ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಟೈಮ್ ಹೇಗೆ ಸ್ಪೆಂಡ್ ಮಾಡಿದ್ವಿ ಅಂತಲೇ ಗೊತ್ತಾಗಿಲ್ಲ. ಆ್ಯಂಡ್ ನಾವು ಸಂಜೆ ಹೊರಟಿದ್ರಿಂದ ಮನೆಯಲ್ಲಿ ಮಧ್ಯಾಹ್ನ ಊಟ ಮಾಡಿಕೊಂಡೇ ಹೊರಟಿದ್ವಿ. ಬಟ್ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದ್ದಿದ್ದರಿಂದ ತುಂಬ ಶಾಪ್ಸ್ ನೋಡಿದ್ವಿ. ಎಲ್ಲ ಪ್ರತಿಯೊಂದೂ ನಾನ್ ವೆಜ್ ಐಟಮ್ಸೇ ಇತ್ತು. ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ನಾನ್ ವೆಜ್ ನಾವೇನೂ ತಿನ್ನೋದಿಲ್ಲ. ಸೊ ಹಂಗಾಗಿ ತುಂಬ ನೋಡಿದ್ವಿ, ಏನಾದರೂ ತಗೊಳ್ಳೋಣ ಅಂತ ಏನೂ ಸಿಗಲಿಲ್ಲ. ಆಮೇಲೆ ಲಾಸ್ಟಿಗೆ ಕೆಳಗಡೆ ಫುಲ್ ಲಾಸ್ಟ್ ಫ್ಲೋರಿಗೆ ಬಂದಾಗ ಅಲ್ಲಿ ಬಿಗ್ಸಿ ಇತ್ತು. ಲೈಕ್ ಬಿಗ್ಸಿ ಮಾಲ್ ಇರುತ್ತಲ್ವ, ಅದು ಒಳಗಡೆ ಶಾಪಿಂಗ್ ಮಾಲ್ ಒಳಗಡೆ, ಈ ಮಾಲ್ ಒಳಗಡೆ ಕೂಡ ಬಿಗ್ಸಿ ಇತ್ತು. ಅಲ್ಲಿ ಹೋಗಿ ಸ್ಟ್ರಾಬೆರೀಸ್ ತೊಗೊಂಡ್ವಿ. ನಾನು ಅಲ್ಲೆಲ್ಲೂ ವಿಡಿಯೋ ಮಾಡ್ಕೊಂಡಿಲ್ಲ ಅನ್ಕೋತೀನಿ. ಅಲ್ಲೆಲ್ಲೂ ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ಯಾಕಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ನನಗೆ. ಅಂದರೆ ಓಡಾಡಿ ಅಲ್ಲೋಗಿ ಇಲ್ಲೋಗಿ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಹಾಗಾಗಿ ಸ್ಟ್ರಾಬೆರೀಸ್ ತೊಗೊಂಡೆ. ಮತ್ತು ಇಲ್ಲಿ ಹುಣಸೆಹಣ್ಣು ಸಿಗುತ್ತೆ. ಅದು ಹೇಗೆ ಅಂದರೆ ಒಂದು ಸ್ವಲ್ಪನೂ ಹುಳಿ ಇರೋದಿಲ್ಲ, ಫುಲ್ ಫ್ರೂಟ್ ತಿಂದಾಗೆ ಆಗುತ್ತೆ. ಇಲ್ಲಿ ಅದು ಫ್ರೂಟ್ ಅಂತಲೇ ಸೇಲ್ ಮಾಡ್ತಾರೆ. ನಾವು ಅದು ಕೂಡ ತೊಗೊಂಡ್ವಿ. ಮತ್ತು ಸ್ವಲ್ಪ ಮನೆಗೆ ಬೇಕಾಗಿರೋ ಐಟಮ್ಸ್ ಕೂಡ ತೊಗೊಂಡ್ವಿ ಅವತ್ತು. ಇಷ್ಟೆಲ್ಲ ತೊಗೊಂಡು ಅಲ್ಲೆಲ್ಲ ನೋಡಿಕೊಂಡು ನಾವು ಮತ್ತೆ ಮನೆಗೆ ಬರೋ ಅಷ್ಟೊತ್ತಿಗೆ ಲೇಟ್ ಆಗಿತ್ತು, ಒಂದು 8:30 ಆಗಿತ್ತು. ಅಲ್ಲೆಲ್ಲ ನೋಡಿಕೊಂಡು ಬರೋ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿತ್ತು ಆ ಮಾಲ್. ಹೇಗೆ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಅಷ್ಟು ದೊಡ್ಡ ಮಾಲ್ ನಾನು ನೋಡೇ ಇಲ್ಲ. ಮಾಲ್ ಒಳಗಡೆ ಈಗ ನಾನು ಹೊರಗಡೆ ನೋಡಿರೋವಂಥದ್ದು ಸೆಂಟ್ರಲ್ ಆಗಿರ್ಬೋದು, ಟರ್ಮಿನಲ್ ಆಗಿರ್ಬೋದು, ಬಿಗ್ಸಿ, ಲೋಟಸ್. ಬಟ್ ಇಲ್ಲಿ ಹೇಗೆ ಅಂದರೆ ಆ ಮಾಲ್ ಎಲ್ಲ ಇಲ್ಲಿ ಒಳಗಡೆ ಒಂದೇ ಮಾಲ್ ಒಳಗಡೆ ಅಷ್ಟು ಮಾಲ್ಗಳಿತ್ತು. ಸೆಂಟ್ರಲ್ ಇತ್ತು, ಬಿಗ್ಸಿ ಇತ್ತು, ಐಕ್ಯ ಇತ್ತು. ಸೊ ಹೀಗೆ ಡಿಫ್ರೆಂಟ್ ಕೈಂಡ್ಸ್ ಫುಲ್ ಒಂದು ಕಡೆ ಹಾಕ್ದಾಗಿತ್ತು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದೇನು ನೋಡಿದ್ವಿ ಅಂದರೆ ಸೂಪರ್ ಬೈಕ್ಸ್ ಆಗಿರ್ಬೋದು. ನನ್ನ ಹಸ್ಬೆಂಡ್ಗೆ ಇಷ್ಟ, ಅವರು ಎಲ್ಲಾದರೂ ನೋಡಿದ್ರೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಏನು ಪ್ರೈಸು, ಎಷ್ಟು ಕಾಸ್ಟ್ ಇರೋದು ಅಂತ ನೋಡ್ತಾ ಇರ್ತಾರೆ. ಅದು ಕೂಡ ಅಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು, ಡಿಫ್ರೆಂಟಾಗಿತ್ತು ಅದು ಸೂಪರ್ ಬೈಕ್ಗಳು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಯಾವ್ದು ಡಿಫ್ರೆಂಟಾಗಿ ಅಂದರೆ ಎಲ್ಲ ಕಾಣಿಸುತ್ತೆ ಅದರಲ್ಲಿ. ಇಂಜಿನ್ ಹೆಂಗಿದೆ, ಇನ್ನು ಅದ್ರದ್ದು ಪಾರ್ಟ್ಸ್ ನನಗೆ ಹೆಸರು ಅಷ್ಟು ಹೇಳಕ್ಕೆ ಬರೋದಿಲ್ಲ, ಎಲ್ಲ ಗೊತ್ತಾಗತ್ತೆ ಆ ಥರ ಇಟ್ಟಿದ್ರು. ಎಲ್ಲ ಅಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇರಲ್ಲ. ನನ್ನ ಹಸ್ಬೆಂಡ್ ತುಂಬ ಟೈಮ್ವರೆಗೂ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊತಾ ಇದ್ರು. ಅವ್ರು ಹೇಳ್ತಾ ಇದ್ದಿದ್ದನ್ನ ನೋಡ್ತಾ ಇದ್ವಿ, ಎಷ್ಟಾಗತ್ತೆ ಏನು ಎತ್ತ ಎಲ್ಲ ನೋಡ್ತಾ ಇದ್ರು ಅವರು. ತಗೊಳ್ಳದೇ ಹೋದ್ರು, ಅವ್ರಿಗೊಂದು ಕ್ಯೂರಿಯಾಸಿಟಿ, ಹೇಗಿದೆ ಏನು ಎತ್ತ, ಎಷ್ಟು EMI ಎಷ್ಟು, ವಿತೌಟ್ EMI ಎಷ್ಟು ಅಂತ ಎಲ್ಲ ಕೇಳ್ಕೊತಾ ಇದ್ರು. ಅವ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅಲ್ಲಿ ಯಾರೋ ಇನ್ನೊಬ್ಬರಿಗೆ. ಸೊ ಅವ್ರ ಹತ್ರ ಇವರು ಕೇಳಿಸ್ಕೊತಾ ಇದ್ರು ಅದನ್ನು. ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ಬಂದಾಗ ಇಲ್ಲಿ ಡಿಫ್ರೆಂಟಾಗಿ ನಾನು ಕೇಕ್ ಶಾಪ್ಸ್ ನೋಡಿದೆ. ಯಾಕಂದರೆ ಇಲ್ಲಿ ಹೇಗೆ ಅಂದರೆ ನಮ್ಮ ಇಂಡಿಯಾ ಥರ ಕೇಕ್ಸ್ ಆಗಿರ್ಬೋದು, ಬನ್ಸ್ ಆಗಿರ್ಬೋದು, ಬ್ರೆಡ್ಸ್ ಆಗಿರ್ಬೋದು ಸಿಗಲ್ಲ. ಬಟ್ ಡಿಫ್ರೆಂಟ್ ಸಿಗಲ್ಲ ಅಂತ ಅಲ್ಲ, ಅದೇ ಥರ ಇರುತ್ತೆ, ಬಟ್ ಡಿಫ್ರೆಂಟ್ ಟೇಸ್ಟ್. ಆ್ಯಂಡ್ ಇದೆಲ್ಲ ನೋಡಿಕೊಂಡು ಹೊರಟ್ವಿ ಅಲ್ಲಿಂದ. ನೀವು ನೋಡ್ತೀರಾ ಮುಂದೆ ಹೇಗಿದೆ ಅಂತ. ಇದೆಲ್ಲ ಮಾಡಿಕೊಂಡು ಹೊರಡೋ ಅಷ್ಟೊತ್ತಿಗೆ ಟೈಮು 8:30 ಆಗಿತ್ತು. ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೂ ಟೈಮ್ ಆಗಿಬಿಟ್ಟಿತ್ತು. ಸೊ ಮನೆಗೆ ಬಂದು ಆರಾಮಾಗಿ ರೆಸ್ಟ್ ತೊಗೊಂಡ್ವಿ.
ಬ್ರೌಸಿಂಗ್ ಮಾಡಿಕೊಂಡು ಒಂದು ಐಸ್ ಕ್ರೀಮ್, ಸ್ವಲ್ಪ ಐಟಮ್ಸ್ ತಗೊಂಡು ಹೊರಟಿದ್ದೀವಿ. ಇಲ್ಲಿ ಐಕ್ಯ ಕೂಡ ಇದೆ. ಆ್ಯಂಡ್ ನೋಡಿ, ಮಳೆ ಬಂದೈತೆ. ಬಸ್ಸು ಒಂದು ಕಡೆಯಿಂದ ಒಂದು ಕಡೆ ಮಿಸ್ ಆದರೆ ಈ ಮಾಲಿನ ಹೆಸರು ಏನು? ಮೆಗಾ ಬಾಂಗ್ನಾ ಇದ್ರ ಹೆಸರು. ಹೋದಾಗ ನಾವು ಒಳಗಡೆ ಹೋಗುವಾಗ 6 ಆಗಿತ್ತಲ್ವ ರೀ? 6 o'clock ಆಗಿತ್ತಲ್ವ ಟೈಮು? 5:30 5:40 ಆಗಿತ್ತು ಟೈಮು. ಈಗ ನಾವು ಹೊರಗಡೆ ಬರುವಾಗ ಇದು ಎಲ್ಲ ನೋಡಿಕೊಂಡು ಹೊರಗಡೆ ಬರೋ ಅಷ್ಟೊತ್ತಿಗೆ ಟೈಮ್ ಎಷ್ಟಪ್ಪ? ಟೈಮ್ ಬಂದು 8:45 ಆಗಿದೆ. ತುಂಬ ಒಳಗಡೆ ಎಲ್ಲ ತುಂಬ ಚೆನ್ನಾಗಿತ್ತು. ಕಾರ್, ಆ್ಯಂಡ್ ಇದು ನಮ್ಮ ಕಾರ್. ಮಳೆ ಬಂದಿದೆ. ಮನೆಗೆ ಹೋಗಿ ಸಿಗ್ತೀನಿ. ಹಾಗೆ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮಗೆ ಏನನ್ನಿಸ್ತು ಅನ್ನೋದನ್ನು ವಿಡಿಯೋಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಚಾನಲ್ಗೆ ಇದುವರೆಗೂ 15K ನಿಯರ್ ನಾವು 16K ಇದ್ದೀವಿ ಸಬ್ಸ್ಕ್ರೈಬರ್ಸ್. ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ. ನಾನು ಇದನ್ನು ಹೇಳಿದೆ ತುಂಬ ದಿನ ಆಗಿತ್ತು. ನಾನು ಹೇಳಬೇಕು ಅಂತಲೇ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಇಷ್ಟು ಜನ ಪ್ರೀತಿ ಸಿಕ್ಕಿರೋದು ತುಂಬಾ ಲಕ್ಕಿ ಅಂತಲೇ ಹೇಳ್ಬೋದು. ಪ್ಲೀಸ್ ಯಾರೂ ವಿಡಿಯೋಸ್ ನೋಡ್ತಾ ಇಲ್ಲ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆನ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋ ನಿಮಗೇ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ನೀವು ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡಿ. ನೆಕ್ಸ್ಟ್ ಇನ್ನೂ ಯಾವ ಥರ ವಿಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಅದನ್ನು ವಿಡಿಯೋಸ್ ಮಾಡಿ ಹಾಕೋದಕ್ಕೆ ನಿಮ್ಗೆ ಟ್ರೈ ಮಾಡ್ತೀನಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.